ನಮಸ್ತೆ. ಈಗ ನಾವು ಟೇಬಲ್ 1 ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅಲ್ಲಿ 00 ಹಾಕುವಂತ ಒಂದು ಟೈಟಲ್ ಅನ್ನ ನೋಡ್ತಾ ಇದ್ದೇವೆ. ಇದರಲ್ಲಿ ಈಗ ನೆಕ್ಸ್ಟ್ ಟೈಟಲ್ ಸೈಕಾಲಜಿಕಲ್ ಪ್ರಿನ್ಸಿಪಲ್ಸ್ ಇನ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಇನ್ ಸ್ಕೂಲ್ಸ್. ಸೈಕಾಲಜಿಕಲ್ ಪ್ರಿನ್ಸಿಪಲ್ಸ್ ಇನ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಇನ್ ಸ್ಕೂಲ್ಸ್ ಅನ್ನುವಾಗ ಇದರಲ್ಲಿ ಕೌನ್ಸಿಲಿಂಗ್ ಇನ್ ಸ್ಕೂಲ್ಸ್ ಅನ್ನೋದು ಸಬ್ಜೆಕ್ಟ್ ನಮಗೆ ಮೇನ್ ಕ್ಲಾಸ್ ಅನ್ನುವಾಗ ನಾವು ಸ್ಕೂಲ್ಸ್ ಅನ್ನುವಾಗ ಎಜುಕೇಶನ್ ಅನ್ನೋದು ನಮಗೆ ತಿಳಿಯುತ್ತದೆ. ಈಗ ನಾವು 370 ಮೇನ್ ಕ್ಲಾಸ್ ಎಜುಕೇಶನ್ಗೆ ಹೋಗಿ ಅದರಲ್ಲಿ ಸಮ್ಮರಿಯಲ್ಲಿ 371 ಸ್ಕೂಲ್ ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಪೆಷಲ್ ಎಜುಕೇಶನ್ ಅನ್ನುವಂತ ನಮಗೆ ನಂಬರ್ ಸಿಗ್ತದೆ. ಅದರಲ್ಲಿ ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ಗೆ ನೀವು ಹೋಗೋದಾದ್ರೆ .001 ಇಂದ .009 ವರೆಗೆ ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅನ್ನೋದು ಸಮ್ಮರಿಯಲ್ಲಿ ಸಿಗ್ತದೆ. ಇದರ ಪ್ರಕಾರ ನಾವು ಇದಕ್ಕೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಅನ್ನೋ ನಂಬರ್ಗೆ ನಾವು ಮೇನ್ ಕ್ಲಾಸ್ ಅನ್ನ ಸರ್ಚ್ ಮಾಡಬೇಕು. ಈಗ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಅನ್ನೋದು ಮೇನ್ ಕ್ಲಾಸ್ 371 ಅದರಲ್ಲಿ .4 ಅಲ್ಲಿ ಸಿಗ್ತದೆ. ಇದು ವಾಲ್ಯೂಮ್ ನಂಬರ್ 2 ಅಲ್ಲಿ 371.4 ಅಂದ್ರೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್. ಈ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗಿಗೆ ನಾವು ಹೋಗ್ಬೇಕಾದ್ರೆ ನಾವು ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ 001 ಇಂದ 009 ವರೆಗೆ ತಗೊಳ್ಳಿಕ್ಕೆ ಇನ್ಸ್ಟ್ರಕ್ಷನ್ ಇರ್ತದೆ. ಇದರ ಪ್ರಕಾರ ನಾವು ಸೈಕಾಲಜಿಕಲ್ ಪ್ರಿನ್ಸಿಪಲ್ ಅನ್ನುವಂಥದ್ದನ್ನ ಟೇಬಲ್ 1 ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಇಂದ ನೋಡಿದ್ರೆ 019-019 ಅನ್ನುವ ನಂಬರ್ ನಮಗೆ ಸಿಗ್ತದೆ. ಈ ಒಂದು -019 ಸೈಕಾಲಜಿಕಲ್ ಪ್ರಿನ್ಸಿಪಲ್ಸ್ ಅನ್ನ 371.4ಗೆ ನಾವು ಆಡ್ ಮಾಡುವಾಗ ಒಂದು ಸಿಂಗಲ್ ಜೀರೋ ಬದಲಿಗೆ ನಾವು ಅದರ ಇನ್ಸ್ಟ್ರಕ್ಷನ್ ಪ್ರಕಾರ 00 ಆಡ್ ಮಾಡಬೇಕು. ಈಗ 371.4 ಅದು ಬೇಸ್ ನಂಬರ್ ಇದಕ್ಕೆ ಅಂದ್ರೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್, 370 ಅಂದ್ರೆ ಎಜುಕೇಶನ್, 371 ಅಂದ್ರೆ ಸ್ಕೂಲ್ ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಆಮೇಲೆ 371.4 ಅಂತ ಹೇಳಿದ್ರೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್. ಇದಕ್ಕೆ ನಾವು ಸೈಕಾಲಜಿಕಲ್ ಪ್ರಿನ್ಸಿಪಲ್ -019 ಅನ್ನ ಆಡ್ ಮಾಡುವಾಗ ಇದರ ಇನ್ಸ್ಟ್ರಕ್ಷನ್ ಪ್ರಕಾರ 00 ಆಡ್ ಮಾಡಬೇಕು. ಈಗ 371.4 ಪ್ಲಸ್ 0019 ಅನ್ನ ನಾವು ಆಡ್ ಮಾಡಿದ್ರೆ ಈಗ ಇದರ ಆನ್ಸರ್ 371.400 ಮತ್ತು ಒಂದು ಸ್ಪೇಸ್ ಕೊಟ್ಟು 19. ಇದು ಇದರ ಉತ್ತರ. ಇದೇ ರೀತಿ ನಾವು ಈ ಟೇಬಲ್ 1 ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅಲ್ಲಿ 3 zeros ಆಡ್ ಮಾಡುವಂತ ಒಂದು ಪ್ರೊಸೀಜರ್ ಕೂಡ ಉಂಟು. ಈ ಒಂದು 30 ಆಡ್ ಮಾಡುವಂತದ್ದಲ್ಲಿ ನಾವೊಂದು ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನೋಡುವ. ಈಗ ಮೊದಲನೇದಾಗಿ ಪ್ರೋಗ್ರಾಮ್ಡ್ ಟೆಕ್ಸ್ಟ್ ಆನ್ ಕರಿಕ್ಯುಲಮ್. ಈಗ ಪ್ರೋಗ್ರಾಮ್ಡ್ ಟೆಕ್ಸ್ಟ್ ಆನ್ ಕರಿಕ್ಯುಲಮ್ ಅಂದ್ರೆ ಇದರಲ್ಲಿ ನಮಗೆ ಕರಿಕ್ಯುಲಮ್ ಅನ್ನೋದು ಮೇನ್ ಕ್ಲಾಸ್ ಆಗಿ ಸಿಗ್ಬೇಕು. ಅದು ಇದು ಈ ಒಂದು ಸಬ್ಜೆಕ್ಟ್ ಅಲ್ಲಿ ಇರುವಂತಹ ಮೇನ್ ಸಬ್ಜೆಕ್ಟ್. ಈ ಟೈಟಲ್ ಅಲ್ಲಿ ಪ್ರೋಗ್ರಾಮ್ಡ್ ಟೆಕ್ಸ್ಟ್ ಆನ್ ಕರಿಕ್ಯುಲಮ್ ಅನ್ನುವಂತ ಟೈಟಲ್ ಅಲ್ಲಿ ಕರಿಕ್ಯುಲಮ್ ಅನ್ನೋದು ಸಬ್ಜೆಕ್ಟ್. ಈಗ ನಾವು ಇಂಡೆಕ್ಸ್ಗೆ ಹೋಗಿ ವಾಲ್ಯೂಮ್ ನಂಬರ್ 4 ಇಂಡೆಕ್ಸ್ಗೆ ಹೋಗಿ ನೋಡಿದ್ರೆ ಕರಿಕ್ಯುಲಮ್ ಅನ್ನ ಸರ್ಚ್ ಮಾಡುವಾಗ 375 ಅಂದ್ರೆ ಕರಿಕ್ಯುಲಮ್ ಅಂತ ಸಿಗ್ತದೆ. 375 ಕರಿಕ್ಯುಲಮ್ ಸಿಗುವಾಗ ಇದಕ್ಕೆ ಬೇಸ್ ನಂಬರ್ 370. 370 ಇಸ್ ದ ಮೇನ್ ಕ್ಲಾಸ್ ಎಜುಕೇಶನ್. ಅದರಲ್ಲಿ ಸಮ್ಮರಿಯಲ್ಲಿ 371 ಇಂದ 379 ವರೆಗೆ ಸಮ್ಮರಿ ಇರ್ತದೆ. ಅದರಲ್ಲಿ 375 ಅಂದ್ರೆ ಕರಿಕ್ಯುಲಮ್. ಈಗ ನಾವು 375 ಅನ್ನುವಂತ ಕರಿಕ್ಯುಲಮ್ಗೆ ನಾವು ವಾಲ್ಯೂಮ್ ನಂಬರ್ 2 ಅಲ್ಲಿ ನಾವು ನೋಡುವಾಗ ಅದರಲ್ಲಿ ಸಮ್ಮರಿಯಲ್ಲಿ .001.0008 ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅನ್ನೋದು ನಮಗೆ ಇನ್ಸ್ಟ್ರಕ್ಷನ್ ಇರ್ತದೆ. ಈಗ ನಾವು 375 ಕರಿಕ್ಯುಲಮಿಗೆ ನಾವು ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅನ್ನ ನಂಬರ್ ಅನ್ನ ಆಡ್ ಮಾಡೋದಾದ್ರೆ ನಾವು ಒಂದು ಜೀರೋದ ಬದಲಿಗೆ ನಾವು 3 zeros ಅನ್ನ ಹಾಕಬೇಕಾಗ್ತದೆ. ಆ ರೀತಿಯಲ್ಲಿ ನಾವು ಕೆಲವೊಂದು ಮೇನ್ ಕ್ಲಾಸ್ ನಮಗೆ ಇನ್ಸ್ಟ್ರಕ್ಟ್ ಮಾಡ್ತದೆ, ಅದನ್ನ ನೋಡಿ ನಾವು ಜೀರೋಸ್ಗಳನ್ನ ಆಡ್ ಮಾಡಬೇಕು. ಈಗ ಈ 375ಗೆ 0001 ಇಂದ 0008 ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅಂತ ಇದ್ದ ಕಾರಣ ನಾವು ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ನಂಬರ್ ಪ್ರೋಗ್ರಾಮ್ಡ್ ಟೆಕ್ಸ್ಟ್ ಅಂದ್ರೆ 077-077 ಅಂದ್ರೆ ಪ್ರೋಗ್ರಾಮ್ಡ್ ಟೆಕ್ಸ್ಟ್ T1 ಟೇಬಲ್ 1 ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅಲ್ಲಿ ಈ ನಂಬರ್ ಅನ್ನ ನಾವು 375ಗೆ ಆಡ್ ಮಾಡುವಾಗ ಒಂದು ಜೀರೋ ಬದಲಿಗೆ 00077 ಅನ್ನೋದನ್ನ ಆಡ್ ಮಾಡಬೇಕು. ಈ ರೀತಿಯಲ್ಲಿ ಮೇನ್ ಕ್ಲಾಸ್ ನಮಗೆ 000 ಹಾಕಬೇಕು, 00 ಹಾಕಬೇಕು, ಯಾವ ರೀತಿ ಇನ್ಸ್ಟ್ರಕ್ಟ್ ಮಾಡ್ತದೋ ಆ ರೀತಿಯಲ್ಲಿ ನಾವು ನಂಬರ್ಸ್ ಅನ್ನ ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅಲ್ಲಿ 0 ಅನ್ನ
ಹಾಕ್ಬೇಕಾಗ್ತದೆ. ಈಗ ಈ ಒಂದು 375 ಅಲ್ಲಿ 000 ಹಾಕ್ಲಿಕ್ಕೆ ಹೇಳಿದ ಕಾರಣ ನಾವು 375 ಪ್ಲಸ್ 00077 ನಮಗ ಆನ್ಸರ್ 375.000 ಒಂದು ಸ್ಪೇಸ್ ಕೊಟ್ಟು 77. ಫೈನಲ್ ಆನ್ಸರ್ 375.00077. ಇದು ಆನ್ಸರ್ ಯಾವುದಕ್ಕೆ? ಪ್ರೋಗ್ರಾಮ್ಡ್ ಟೆಕ್ಸ್ಟ್ ಆನ್ ಕರಿಕ್ಯುಲಮ್. ಈಗ ಇದರಲ್ಲಿ ನಾವು ಇನ್ನೊಂದು ಎಕ್ಸಾಂಪಲ್ ನೋಡುವ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ಸ್ ಆಫ್ ಸೆಂಟ್ರಲ್ ಗವರ್ನಮೆಂಟ್. ಈಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಅನ್ನುವಾಗ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಅನ್ನೋದು ಈ ಒಂದು ಟೈಟಲ್ ಅಲ್ಲಿ ನಮಗೆ ಸಬ್ಜೆಕ್ಟ್, ಮೇನ್ ಸಬ್ಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಸೆಂಟ್ರಲ್ ಗವರ್ಮೆಂಟ್. ಮತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅನ್ನುವಂಥದ್ದು ನಮಗೆ ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅಲ್ಲಿ ಸಿಗ್ತದೆ. ಈಗ ನಾವು ಮೊದಲನೇದಾಗಿ ಅಡ್ಮಿನಿಸ್ಟ್ರೇಷನ್ ಆಫ್ ಸೆಂಟ್ರಲ್ ಗವರ್ನಮೆಂಟ್ ಅನ್ನೋದನ್ನ ನಾವು ಇಂಡೆಕ್ಸ್ ಅಲ್ಲಿ ನೋಡಿದ್ರೆ 351 ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. 351 ಸಬ್ ಅಡ್ಮಿನಿಸ್ಟ್ರೇಷನ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಆದ್ರೆ ಇದಕ್ಕೆ ನಾವು ಮೇನ್ ಕ್ಲಾಸ್ 350 ಅಂತ ಹೇಳಿದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 350ಗೆ ಹೋದಾಗ ಅಲ್ಲಿ ಮತ್ತೆ 351 ಇಂದ 359 ವರೆಗೆ ಸಮ್ಮರಿ ಇರ್ತದೆ. ಅದರಲ್ಲಿ 351 ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಆಫ್ ಸೆಂಟ್ರಲ್ ಗವರ್ನಮೆಂಟ್, ಅದನ್ನು ನಾವು ಇದಕ್ಕೆ ಬೇಸ್ ನಂಬರ್ ಆಗಿ ತಗೊಳ್ಬೇಕು. ಈ 351ಗೆ ನಾವು ಹೋದಾಗ ಅದರಲ್ಲಿ .00001 to 00009 ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅನ್ನೋದು 351 ಸಮ್ಮರಿಯಲ್ಲಿ ನಮಗೆ ಸಿಗ್ತದೆ. ಈಗ ನಾವು 351 ಅಡ್ಮಿನಿಸ್ಟ್ರೇಷನ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಅನ್ನುವಂತ ಒಂದು ನಂಬರಿಗೆ ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ಸ್ ಅನ್ನ ಆಡ್ ಮಾಡಬೇಕಾದ್ರೆ ನಾವು 3 zeros ಗಳನ್ನ ನಾವು ಆಡ್ ಮಾಡಬೇಕು ಅನ್ನೋದು ಇದರ ಇನ್ಸ್ಟ್ರಕ್ಷನ್. ಇದರ ಪ್ರಕಾರ ನಾವು ಇನ್ನು ಉಳಿದಂತ ಟೈಟಲ್ ಅಲ್ಲಿ ಉಳಿದದ್ದು ಅಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅನ್ನ ನಾವು ಟೇಬಲ್ 1 ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಗೆ ಹೋಗಿ ಸರ್ಚ್ ಮಾಡುವಾಗ -0601 ಅನ್ನುವಂಥದ್ದು ನಮಗೆ ಸಿಗ್ತದೆ. ಈ -0601 ಅನ್ನುವಂತ ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅನ್ನ 351 ಅಡ್ಮಿನಿಸ್ಟ್ರೇಷನ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಗೆ ನಾವು ಮೇನ್ ಬೇಸ್ ಸಬ್ಜೆಕ್ಟ್ ಗೆ ಆಡ್ ಮಾಡುವಾಗ 000 ಹಾಕಿ ನಾವು ಆಡ್ ಮಾಡಬೇಕು. ಈಗ ಇದರ ನಂಬರ್ 351 ಪ್ಲಸ್ 0000601 ಅಂತ ಬರ್ತದೆ. ಈಗ ಇದನ್ನ ನಾವು ಫೈನಲ್ ಆಗಿ ನಂಬರ್ ಮಾಡುವಾಗ 351.000 ಒಂದು ಸ್ಪೇಸ್ ಕೊಟ್ಟು 601 ಈ ರೀತಿಯಲ್ಲಿ ನಾವು ಇದರ ನಂಬರ್ ಅನ್ನ ಬರಿಬೇಕಾಗ್ತದೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ಸ್ ಆನ್ ಲೋಕಲ್ ಗವರ್ನಮೆಂಟ್ಸ್. ಈ ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ಸ್ ಆನ್ ಲೋಕಲ್ ಗವರ್ಮೆಂಟ್ ಅಂದ್ರೆ ಇದರಲ್ಲಿ ಲೋಕಲ್ ಗವರ್ಮೆಂಟ್ ಅನ್ನೋದು ಸಬ್ಜೆಕ್ಟ್, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ ಅನ್ನೋದು ಟೇಬಲ್ 1 ಇಂದ ತಗೊಳ್ಳುವಂತಹ ನಂಬರ್. ಈಗ ಲೋಕಲ್ ಗವರ್ಮೆಂಟ್ ಅನ್ನೋದನ್ನ ನಾವು ಇಂಡೆಕ್ಸ್ ಅಲ್ಲಿ ಸರ್ಚ್ ಮಾಡಿದ್ರೆ 352 ಅಂದ್ರೆ ನಮಗೆ ಲೋಕಲ್ ಗವರ್ಮೆಂಟ್ ಅನ್ನೋದು ನಮಗೆ ಸಿಗ್ತದೆ. 352ಗೆ ಹೋಗ್ಬೇಕಾದ್ರೆ 352 ಸಿಕ್ಕಿದ ತಕ್ಷಣ ಇದರ ಬೇಸ್ ನಂಬರ್ ನಮಗೆ ಮೈನ್ ಕ್ಲಾಸ್ 350 ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದರ ಅಂಡರ್ ನಮಗೆ ಸಮ್ಮರಿಯಲ್ಲಿ 351 ಇಂದ 359 ವರೆಗೆ ನಂಬರ್ ಸಿಗ್ತದೆ. ಅದರಲ್ಲಿ 352 ಅಂದ್ರೆ ಲೋಕಲ್ ಗವರ್ನಮೆಂಟ್ಸ್. ಈಗ ನಾವು ವಾಲ್ಯೂಮ್ ನಂಬರ್ 2 ಅಲ್ಲಿ 352ಗೆ ನಾವು ಹೋದಾಗ ಅದರಲ್ಲಿ ಮತ್ತೆ ಸಮ್ಮರಿ ಸಿಗ್ತದೆ. 352ವಿನ ಸಮ್ಮರಿಯಲ್ಲಿ ಮೊದಲನೆಯದಾಗಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ 00001 to 0009 352.00001 to 0009 ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅನ್ನೋದು ಸಿಗ್ತದೆ. ಈ ನಂಬರಿಗೆ ನಾವು ಈ ರೀತಿಯಲ್ಲಿ ಕೊಟ್ಟಾಗ ನಾವು ಏನ್ ತಿಳ್ಕೊಳ್ಬೇಕು? 352 ಲೋಕಲ್ ಗವರ್ನಮೆಂಟ್ಗೆ ನಾವು ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ನಂಬರ್ ಅನ್ನ ಆಡ್ ಮಾಡಬೇಕಾದ್ರೆ 3 0 ಆಡ್ ಮಾಡಿ ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ನಂಬರ್ ಅನ್ನ ಬರೀಬೇಕು ಅನ್ನೋದು. ಈಗ ನಮಗೆ ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ ಅನ್ನೋದು ಟೇಬಲ್ 1 ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಅಲ್ಲಿ -06 ಅನ್ನುವಂತ ನಂಬರ್ ನಮಗೆ ಸಿಗ್ತದೆ. ಈ -06 ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ ಟೇಬಲ್ 1 ನಂಬರ್ ಅನ್ನು 352 ಲೋಕಲ್ ಗವರ್ಮೆಂಟ್ಗೆ ನಾವು ಆಡ್ ಮಾಡಬೇಕಾದ್ರೆ 3 0 ಹಾಕಿ ಬರೀಬೇಕು. 06 ಬದಲಿಗೆ 0006 ಅನ್ನ ನಾವು 0 ಅಂತ ಹೇಳಿ ನಾವು ಆಡ್ ಮಾಡಬೇಕಾಗ್ತದೆ. ಈಗ ಆನ್ಸರ್ ಹೇಗೆ ಬರ್ತದೆ? ಬೇಸ್ ನಂಬರ್ 352 ಲೋಕಲ್ ಗವರ್ನಮೆಂಟ್ ಪ್ಲಸ್ 0006 ಇದನ್ನ ನಾವು ನಂಬರ್ ಫ್ರೇಮ್ ಮಾಡಬೇಕಾದ್ರೆ 352.000 ಮತ್ತೆ ಒಂದು ಸ್ಪೇಸ್ ಕೊಟ್ಟು ಆಫ್ಟರ್ 3 ಡಿಜಿಟ್ ವಿ ಶುಡ್ ಲೀವ್ 1 ಸ್ಪೇಸ್, ಆಮೇಲೆ 6 ಅನ್ನುವಾಗ 352.000 ಸ್ಪೇಸ್ 6 ಇದು ಇದರ ನಂಬರ್.
ಈ ರೀತಿಯಲ್ಲಿ ನಾವು ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ಸ್ ಅನ್ನ ನಾವು ಮೇನ್ ಕ್ಲಾಸಸ್ಸಿಗೆ ಆಡ್ ಮಾಡಬಹುದು. ಸ್ಟ್ಯಾಂಡರ್ಡ್ ಸಬ್ ಡಿವಿಷನ್ ಆಕ್ಚುಲಿ -01 ಇಂದ -09 ವರೆಗೆ ಬರ್ತದೆ. ಇದರಲ್ಲಿ ನಾವು -0ದಿಂದ ನಾವು -09 ವರೆಗೆ ಆಡ್ ಮಾಡುವಾಗ ಕೆಲವೊಂದು ಮೇನ್ ಕ್ಲಾಸಸ್ ನಮಗೆ ಶೆಡ್ಯೂಲ್ ಅಲ್ಲಿ 2 zeros ಅನ್ನ ಆಡ್ ಮಾಡ್ಲಿಕ್ಕೆ ಹೇಳುತ್ತದೆ. ಆಗ ನಾವು 2 zeros ಅನ್ನ ಆಡ್ ಮಾಡಬೇಕಾಗ್ತದೆ. ಕೆಲವೊಂದು ಮೇನ್ ಕ್ಲಾಸಸ್ ನಮಗೆ 3 zeros ಅನ್ನ ಆಡ್ ಮಾಡ್ಲಿಕ್ಕೆ ಹೇಳುತ್ತದೆ. ಆಗ ನಾವು 3 zeros ಅನ್ನ ಆಡ್ ಮಾಡಿ ನಾವು ಆ ಮೇನ್ ಕ್ಲಾಸ್ಗೆ ನಾವು ನಂಬರ್ಸ್ ಅನ್ನ ಆಡ್ ಮಾಡಬೇಕಾಗ್ತದೆ. ಇಷ್ಟು ನಾನು ಇದರ ಬಗ್ಗೆ ನಿಮಗೆ ಟೇಬಲ್ 1 ಬಗ್ಗೆ ಇಷ್ಟು ವಿಸ್ತಾರವಾಗಿ ನಿಮಗೆ ತಿಳಿಸಿದ್ದೇನೆ. ಇನ್ನು ಮುಂದೆ ನಾನು ಟೇಬಲ್ 2 ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಓಕೆ, ಥ್ಯಾಂಕ್ ಯು.